ಕರ್ತವ್ಯ ನಿರತ ಯೋಧರೊಬ್ಬರ ಮನೆಗೆ ಕಳ್ಳತನವಾಗಿದ್ದ ಘಟನೆ ಇತ್ತೀಚೆಗೆ ಧಾರವಾಡದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೌದು, ಧಾರವಾಡದ ಗಿರಿನಗರದಲ್ಲಿರುವ ಹಾಗೂ ಪ್ರಸ್ತುತ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಯೋಧ ಕುತುಬುದ್ದೀನ್ ಹಕ್ಕಿ ಎಂಬಾತರ ಮನೆಯನ್ನ ಕಳ್ಳತನ ಮಾಡಿದ್ದಾರೆ. ಮನೆಯ ಕೀಲಿ ಮುರಿದು ಒಳನುಗ್ಗಿರುವ ಇಬ್ಬರು ಕಳ್ಳರು ಮನೆಯ ಆಲ್ಮೆರಾದಲ್ಲಿದ್ದ 110 ಗ್ರಾಂ ತೂಕದ ಚಿನ್ನಾಭರಣ, ಅರ್ಧ ಕೆಜಿಗೂ ಹೆಚ್ಚು ಬೆಳ್ಳಿ ಹಾಗೂ 30,000 ನಗದು ಸೇರಿ ಒಟ್ಟು 7 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳರ ಚಲನವಲನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಕಳ್ಳರು ಹೊಂಚು ಹಾಕಿ ಮನೆಗೆ ಕಣ್ಣು ಹಾಕಿದ್ದಾರೆ. ಮನೆಯಲ್ಲಿ ಕಳ್ಳತನವಾಗಿದ್ದು ಗೊತ್ತಾದ ಕೂಡಲೇ ಅರುಣಾಚಲ ಪ್ರದೇಶದಿಂದ ಬಂದ ಯೋಧ ಕುತುಬುದ್ದೀನ್ ಅವರು ಧಾರವಾಡ ವಿದ್ಯಾಗಿರಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಕದ್ದಿಮ ಕಳ್ಳರ ಬಂಧನಕ್ಕೆ ಪೊಲೀಸರು ಬಲಗಿಸಿದ್ದಾರೆ. NKS TV4 ಬ್ಯೂರೋ ರಿಪೋರ್ಟ್ ಧಾರವಾಡ.